ವಿರುದ್ಧ ಕೇಳಿಬಂದಿರುವ ಮೂಡಾ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೂಡಾ ಪ್ರಾಧಿಕಾರದಲ್ಲಿ ಅಕ್ರಮಗಳ ಕೊಂಪೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇನ್ನಷ್ಟು ಡೀಟೇಲ್ಸ್ ಕೆದಕಿದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. 50-50 ಅನುಪಾತದಲ್ಲಿ ಮೂಡಾ ಹಂಚಿಕೆ ಮಾಡಿದ ಸೈಟ್ಗಳ ಸಂಖ್ಯೆ ಎಷ್ಟು ಗೊತ್ತಾ? ಹಾಗೂ ಆ ಸೈಟ್ಗಳ ಬಗ್ಗೆ ಅನುಮಾನದ ಕಣ್ಣು ಮುಂದುವರಿಯೋದಕ್ಕೆ ಏನ್ ಕಾರಣ ಗೊತ್ತಾ? ಬಂತು ನೋಡಿ ಡೀಟೇಲ್ಸ್. ಮೂಲ ದಾಖಲೆಗಳೇ ಇಲ್ಲದೆ ಸೈಟ್ ಅನ್ನ ಮರು ಹಂಚಿಕೆ ಮಾಡಿದ್ದಾರೆ. 5,000 ಸೈಟ್ಗಳಲ್ಲಿ 2,000 ಬಾಂಡ್ ಪೇಪರ್ಗಳೇ ಇಲ್ಲ. ಮೂಡಾದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ನಿಮ್ಮ ಪಬ್ಲಿಕ್ ಟಿವಿ ಡೇ 1 ಇಂದ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಸುದ್ದಿಗಳನ್ನ ಬಿತ್ತರಿಸಿತ್ತು ವಿತ್ ಡಾಕ್ಯುಮೆಂಟ್. ಈಗ ಮತ್ತೊಂದು ಡಾಕ್ಯುಮೆಂಟ್ ಹೇಳ್ತಾ ಇದೆ, ಮೂಲ ಬಾಂಡ್ ಪೇಪರ್ಗಳೇ ಅಲ್ಲಿ ಕಾಣಿಸ್ತಾ ಇಲ್ಲ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಮಾಯವಾಗಿರುವಂತಹ ಅಥವಾ ನಾಪತ್ತೆಯಾಗಿರುವಂತಹ 2,000 ಬಾಂಡ್ ಪೇಪರ್ಗಳೇ ಒಂದು ಉದಾಹರಣೆ. ನೋಡಿ, ನಾವು ಹೇಳ್ತಾ ಇದ್ವಿ ನಿಮಗೆ 50-50 ಅನುಪಾತದಲ್ಲಿ ಒಬ್ಬೊಬ್ಬರಿಗೆ 30-40 ಸೈಟನ್ನು ಹಂಚಿಕೆ ಮಾಡಿದ್ದಾರೆ ಅಂತ. ಬಟ್ ಅಲ್ಲಿ ಪ್ರಶ್ನೆ 50-40 ಅಂತ ನಂಬರ್ಸ್ ಅಲ್ಲ, ಪ್ರಶ್ನೆ ಇರೋದು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಇದೆ, ಅದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೂಡಾದಲ್ಲಿ ಕಳ್ಳಾಟ ಅಧಿಕಾರಿಗಳು ಹೆಂಗೆ ಬಯಲಾಗಿದೆ ಅಂತ. ಮೂಡಾದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ನಡೆದಿರೋದು ಮತ್ತೊಮ್ಮೆ ದೃಢಪಡ್ತಾ ಇದೆ, ಅಥವಾ ಅನುಮಾನಗಳು ಏನಿತ್ತು ಅದು ಪುಷ್ಟೀಕರಿಸುವಂತೆ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಇದೆ. 50-50 ಅನುಪಾತವನ್ನೇ ವರದಾನ ಮಾಡಿಕೊಂಡಂತಹ ಕದೀಮರು ಲೂಟಿ ಹೊಡೆಯೋದಕ್ಕೆ, ಮೂಡಾವನ್ನ ಸಾರ್ವಜನಿಕ ಸಂಪತ್ತನ್ನ ಬರ್ಬಾದ್ ಮಾಡೋದಕ್ಕೆ ಅಂತಾನೆ ತಂದ ನಿಯಮ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. 50-50 ಅನುಪಾತವನ್ನೇ ವರದಾನ ಮಾಡ್ಕೊಂಡಿದ್ದಾರೆ ಕದೀಮರು. ಕದೀಮರು ಅಂದ್ರೆ ಯಾರು? ಅಧಿಕಾರಿಗಳ ವರ್ಗಾನೆ, ಆಡಳಿತ ವರ್ಗಾನೆ, ದರದಾಹಿ ನುಂಗಣ್ಣರ ವರ್ಗಾನೆ. 50-50 ಅನುಪಾತದಲ್ಲಿ 1950 ಸೈಟ್ಗಳನ್ನು ಪಡೆದಿದ್ದಾರೆ. 1950 ಸೈಟ್ಗಳನ್ನು ಪಡೆದಿದ್ದಾರೆ. ಒಬ್ಬೊಬ್ರು 50, 30, 40 ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಸೊ ಇದು ಡಬಲ್ ಡಿಜಿಟಲ್ ಸೈಟ್ ತಗೊಂಡ್ರು ಅನ್ನೋದು ವಿಷಯ ಅಲ್ಲ. ರೂಲ್ಸ್ ಇರೋದೇ ಹಾಗೆ 50-50 ಅನುಪಾತದ್ದು. ಈಗ ನಿಮ್ದು 3 ಎಕರೆ ತಗೊಂಡ್ರು ಪ್ರಾಧಿಕಾರ ಅಥವಾ ಗೌರ್ಮೆಂಟ್ ಏನೋ ಅಕ್ವಿಸಿಷನ್ ಮಾಡ್ಕೊಳ್ತು ಅಂತ ಅನ್ಕೊಳ್ಳೋಣ. ಸೊ ನಿಮ್ಗೆ 1.5 ಎಕರೆ ಅವ್ರು ವಾಪಸ್ ಕೊಡಬೇಕು. 1.5 ಎಕರೆ ಎಲ್ಲಿ ಕೊಡಬೇಕು? ಅಭಿವೃದ್ಧಿ ಹೊಂದಿದ ಲೇಔಟ್ನಲ್ಲಿ ಕೊಡಬೇಕು. ಸೊ 30-40 ನಂಬರ್ ಆಶ್ಚರ್ಯ ಬರ್ತಾ ಇಲ್ಲ. ಆಶ್ಚರ್ಯ ಇರೋದೇನು, 30-40 ಸೈಟನ್ನು ಒಬ್ಬೊಬ್ಬರಿಗೆ ಹಂಚಬೇಕಾದ್ರೆ 2009 ರೂಲ್ಸ್ ಅನ್ನು ಫಾಲೋ ಮಾಡಿಲ್ಲ. ಒಂದು. ಎರಡನೇದು, 50-60 ವರ್ಷದ ಹಿಂದೆ ಭೂಮಿ ಕಳ್ಕೊಂಡವ್ರಿಗೆಲ್ಲ ಇವಾಗ ಭೂಮಿ ಕರುಣಿಸೋ ಕೆಲಸವನ್ನು ಇವ್ರು ಮಾಡಿದ್ದಾರೆ. ಅದು ಹೆಂಗೆ ಅನ್ನೋದು ಪ್ರಶ್ನೆ. ಮೂಡಾದಲ್ಲಿ ಮತ್ತೊಂದು ಕಳ್ಳಾಟ ಇಡಿ ಮುಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಯಲಾಗಿದೆ. ಮೂಡಾದಲ್ಲಿ ಇಡಿ ಮುಂದೆ ಬಯಲಾಗಿರುವಂತಹ ಕಳ್ಳಾಟ ಯಾವ್ದು ಗೊತ್ತಾ? ಇಡಿ ದಾಳಿ ಸಂದರ್ಭದಲ್ಲಿ ಮೂಡಾದ ಕೆಲವು ದಾಖಲೆಗಳೇ ಇಲ್ಲದೆ ಇರೋದು ನಾಪತ್ತೆ ಆಗಿದೆ. ಸಾಮಾನ್ಯವಾಗಿ ನಾವು ಇಂಥ ವಿಚಾರಗಳನ್ನ ರೇಡ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹೊತ್ಕೊಳ್ಳೋದು, ಕಡತಗಳು ಮಿಸ್ ಆಗೋದು, ಆಮೇಲೆ ಕಡತಗಳಿಗೆ ಬೆಂಕಿ ಕೊಡೋದು, ಈ ಇತಿಹಾಸವನ್ನು ಕರ್ನಾಟಕ ನೋಡಿದೆ. ಇಲ್ಲೂ ಅಷ್ಟೇನೆ ಸರಿಯಾದ ದಾಖಲೆಗಳು ಇಲ್ಲ. 1950 ಸೈಟ್ಗಳಲ್ಲಿ ಸರಿಯಾದಂತಹ ದಾಖಲೆಯನ್ನ ಮೂಡಾ ಇಟ್ಕೊಂಡಿಲ್ಲ. ಮೇನ್ ಡಾಕ್ಯುಮೆಂಟ್ಸೇ ಇಲ್ಲ. ಯಾವ ಬೇಸಿಸ್ ಮೇಲೆ ಸೈಟ್ ಹಂಚಿದ್ರಿ ತೋರಿಸಿ ಆ ಡೀಟೇಲ್ಸ್ನ ಅಂತ ಹೇಳಿದ್ರೆ ಅದೇ ಇಲ್ಲ ಅವ್ರ ಹತ್ರ. ನೋಡಿ, 60-40, 50-50 ಅನುಪಾತದಲ್ಲಿ ಒಟ್ಟು 5,000 ಸೈಟ್ಗಳು ಹಂಚಿಕೆ ಆಗಿದೆ. 5,000 ಸೈಟ್ಗಳಲ್ಲಿ 2,000 ಸೈಟ್ಗಳ ಬಾಂಡ್ ನಾಪತ್ತೆಯಾಗಿದೆ. 2,000 ಬಾಂಡ್ ಪೇಪರನ್ನ ಸದ್ಯಕ್ಕೆ ಹುಡುಕ್ಲಾಗ್ತಾ ಇದೆ. ನಾಪತ್ತೆ ಆಗಿರೋದಾ ಅಥವಾ ಅಡಗಿಸಿ ಇಟ್ಟಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ.